ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನೆಲಬಸಳೆ ಸೊಪ್ಪಿನ ರುಚಿಯಾದ ಬೆಂದಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಬೇಸಿಗೆ ಕಾಲದಲ್ಲಿ ಈ ನೆಲಬಸಳೆ ಸೊಪ್ಪು ಎಲ್ಲ ಒಣಗಿರ್ತದೆ. ಒಂದು ಮಳೆ ಬಂದ ಹಾಗೆ ಚೆನ್ನಾಗಿ ಚಿಗುರಿ ಬರ್ತದೆ ನೋಡಿ. ಇಲ್ಲಿ ಎಷ್ಟೊಂದು ನೆಲಬಸಳೆ ಸೊಪ್ಪು ಬೆಳೆದಿದೆ ನೋಡಿ. ಈಗ ಇಲ್ಲಿ ಸುಮಾರಾಗಿ ನೆಲಬಸಳೆ ಸೊಪ್ಪು ಬೆಳೆದಿದೆ. ಅದರಲ್ಲಿ ಎಳೆಯ ಸೊಪ್ಪನ್ನು ತೆಗೆದು ನಾವಿವತ್ತು ಬೆಂದಿ ಮಾಡುವ. ಈ ಸೊಪ್ಪಿಗೆ ಯಾವುದೇ ಗೊಬ್ಬರ ಎಲ್ಲ ಹಾಕಬೇಕಾಗಿಲ್ಲ, ತನ್ನಷ್ಟಕ್ಕೆ ಅದು ಬೆಳೆದು ಬರ್ತದೆ. ನೆಲಬಸಳೆ ಸೊಪ್ಪಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಕ್ಯಾಲ್ಶಿಯಂ ಹೆಚ್ಚಾಗಿರ್ತದೆ. ಈಗ ಬೆಂದಿ ಮಾಡಲಿಕ್ಕೆ ಬೇಕಾದಷ್ಟು ನೆಲಬಸಳೆ ಸೊಪ್ಪನ್ನು ತೆಗಿತಾ ಇದ್ದೇನೆ. ಮಳೆಗಾಲದಲ್ಲಿ ನೆಲಬಸಳೆ ಸೊಪ್ಪಿಗೆ ಸ್ವಲ್ಪ ಮಣ್ಣೆಲ್ಲ ಸೇರಿಕೊಂಡಿರ್ತದೆ. ಹಾಗಾಗಿ ಇದನ್ನು 2-3 ಸಲ ಚೆನ್ನಾಗಿ ತೊಳಿಬೇಕು. ಈಗ ನಾನು ಚೆನ್ನಾಗಿ 2-3 ಸಲ ತೊಳೆದು ತಂದಿದ್ದೇನೆ. ಈಗ ಈ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಳ್ಬೇಕು. ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಹಲಸಿನ ಬೀಜ ಹಾಕ್ಕೊಳ್ಬೇಕು. ಈ ಹಲಸಿನ ಬೀಜವನ್ನು ಚೆನ್ನಾಗಿ ಜಜ್ಜಿ ಅದರ ಸಿಪ್ಪೆಯನ್ನು ತೆಗಿಬೇಕು. ಇಲ್ಲಿ ನಾನು ಸಿಪ್ಪೆ ತೆಗೆದು ತಂದಿದ್ದೇನೆ ನೋಡಿ. ಈಗ ಮೊದಲಿಗೆ ಈ ಹಲಸಿನ ಬೀಜವನ್ನು ಚೆನ್ನಾಗಿ ತೊಳೆದು ಬೇಯಲಿಕ್ಕೆ ಇಡಬೇಕು. ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ರೂ ಆಗ್ತದೆ, ಹೀಗೆ ಹೊರಗೆ ಬೇಯಿಸಿದ್ರೂ ಆಗ್ತದೆ. ನಾನಿಲ್ಲಿ ಹೊರಗೇನೆ ಬೇಯಿಸ್ತಾ ಇದ್ದೇನೆ, ಕುಕ್ಕರಲ್ಲಿ ಹಾಕ್ತಾ ಇಲ್ಲ. ಕುಕ್ಕರಲ್ಲಿ ಹಾಕಿದರೆ ಒಂದೇ ಸಿಟಿಯಲ್ಲಿ ಇದು ಬೇಯ್ತದೆ. ಮತ್ತು ಇದರ ಜೊತೆ ಬಸಳೆ ಸೊಪ್ಪು ಹಾಕಬಾರ್ದು, ಬಸಳೆ ಸೊಪ್ಪು ಕಡೆಗೆ ಹಾಕಬೇಕು. ಬಸಳೆ ಸೊಪ್ಪು ಬೇಗನೆ ಬೇಯ್ತದೆ ನೋಡಿ. ಅದಕ್ಕಾಗಿ ಹಲಸಿನ ಬೀಜವನ್ನು ಮೊದಲು ಬೇಯಿಸಿಕೊಳ್ಬೇಕು. ಈ ಹಲಸಿನ ಬೀಜ ಬೇಯುವಷ್ಟು ಹೊತ್ತಿಗೆ ಇದಕ್ಕೆ ಬೇಕಾದ ಮಸಾಲೆಯನ್ನು ತಯಾರು ಮಾಡುವ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ಒಂದು 5-6 ಮೆಣಸು ಹಾಕಿದ್ದೇನೆ. ಹಾಗೆ 1 ಚಮಚ ಎಣ್ಣೆಯನ್ನು ಹಾಕಿದ್ದೇನೆ. ನೀವು ಇಲ್ಲಿ ಮೆಣಸನ್ನು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಬೆಂದಿ ಮಾಡುವ ಕಾರಣ ಸ್ವಲ್ಪ ಖಾರ ಮಾಡ್ತಾರೆ. ನಿಮಗೆ ಎಷ್ಟು ಮೆಣಸು ಬೇಕು ನೋಡಿ ಅಷ್ಟು ನೀವು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ 2 ಚಮಚ ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಬೇಕು. ಮತ್ತು 1 ಚಮಚ ಸಾಸಿವೆ ಹಾಕ್ಕೊಳ್ಬೇಕು. ಈಗ ಇದೆಲ್ಲನೂ ಚೆಂದ ಮಾಡಿ ಹುರಿದುಕೊಳ್ಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಹೊಸದಾಗಿ ನೋಡುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಮಸಾಲೆಯನ್ನು ಚೆನ್ನಾಗಿ ಹುರಿದುಕೊಂಡಿದ್ದೇನೆ. ಹಾಗೆ ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಳ್ಬೇಕು. 1 ಹೋಳು ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ಅದರಲ್ಲಿ ಹುರಿದಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1/2 ಚಮಚ ಅರಿಶಿಣ ಹಾಕಿದ್ದೇನೆ. ಮತ್ತು ಸಣ್ಣ ಹುಣಸೆ ಹುಳಿ. ಇದಕ್ಕೆ ಜಾಸ್ತಿ ಹುಣಸೆ ಹುಳಿ ಹಾಕಬಾರ್ದು. ನೆಲಬಸಳೆ ಸೊಪ್ಪು ಸ್ವಲ್ಪ ಹುಳಿ ಅಂಶದಿಂದ ಕೂಡಿರ್ತದೆ. ಅದಕ್ಕಾಗಿ ಸ್ವಲ್ಪ ಕಡಿಮೆನೇ ಹುಣಸೆ ಹುಳಿ ಹಾಕ್ಕೊಳ್ಳಿ. ಇದೆಲ್ಲವನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ಬಿಕೊಳ್ಬೇಕು. ಈಗ ನಾನು ರುಬ್ಬಿ ತಂದಿದ್ದೇನೆ. ಈಗ ಹಲಸಿನ ಬೀಜ ಕೂಡ ಚೆನ್ನಾಗಿ ಬೆಂದಿದೆ. ಹಲಸಿನ ಬೀಜ ಚೆನ್ನಾಗಿ ಮೆತ್ತಗಾಗಬೇಕು, ಅಷ್ಟು ಹೊತ್ತು ಬೇಯಿಸಿಕೊಳ್ಳಿ. ಈಗ ಕಟ್ ಮಾಡಿಟ್ಟಂತಹ ನೆಲಬಸಳೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಒಂದು ಮುಚ್ಚಳ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸಿದರೆ ಸಾಕು. ನೆಲಬಸಳೆ ಸೊಪ್ಪು ಬೇಗನೆ ಬೇಯ್ತದೆ. ಈಗ ಒಂದು ಸಾರಿ ಮುಚ್ಚಳ ತೆಗೆದು ಇನ್ನೊಂದು ಸಾರಿ ಚೆನ್ನಾಗಿ ಮಗುಚಿಕೊಳ್ಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಈಗ ಪುನಃ ಇದಕ್ಕೆ ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ. ಈಗ ನೆಲಬಸಳೆ ಸೊಪ್ಪು ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದಕ್ಕೆ ರುಬ್ಬಿದ ಮಸಾಲೆ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಿಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ದಪ್ಪನೆ ಮಾಡಿದರೆ ಚೆನ್ನಾಗಿ ಆಗ್ತದೆ. ಈಗ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಈಗ ಸಾರು ಚೆನ್ನಾಗಿ ಕುದೀತಾ ಉಂಟು. ಸಾರು ಕೂಡ ತುಂಬಾ ದಪ್ಪಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ 2 ಚಮಚ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಹಾಕಿದ್ದೇನೆ. ಹಾಗೆ ಕೆಂಪಗೆ ಹುರಿದು ಸಾರಿಗೆ ಹಾಕಿದರೆ ಆಯಿತು. ಬೆಳ್ಳುಳ್ಳಿ ಬದಲಾಗಿ ಈರುಳ್ಳಿ ಒಗ್ಗರಣೆ ಬೇಕಿದ್ರೂ ಹಾಕ್ಕೊಳ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಆಗ್ತದೆ. ಈಗ ರುಚಿಯಾದ ನೆಲಬಸಳೆ ಸೊಪ್ಪಿನ ಸಾರು ರೆಡಿಯಾಗಿದೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.